ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೂರ್ಯವಂಶದ ಶ್ರೀಕಂಠಮೂರ್ತಿಯ ಮಗ ಸತ್ಯಮೂರ್ತಿಯ ಮಗನಾದ ನಾನು. ಲಾಯರ್ ಸಾಹೇಬ್ರೆ, ಈ ಅಡ್ರೆಸ್ಸು ದಿನಾಂಕ ಎಲ್ಲ ಬಿಟ್ಬಿಟ್ಟು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡಿ. ನನ್ನ ಸಮಸ್ತ ಆಸ್ತಿಯ ಹಕ್ಕು ಬಾಧ್ಯತೆಗಳನ್ನು ನನ್ನ ಮೊಮ್ಮಗನಾದ ಶ್ರೀ ಸೂರ್ಯವರ್ಧನ್ ಹೆಸರಿಗೆ ವರ್ಗಾಯಿಸುತ್ತೇನೆಂದು ಈ ಮೂಲಕ ದೃಢೀಕರಿಸುತ್ತೇನೆ. ಇದು ನನ್ನ ಸ್ವಯಂ ನಿರ್ಧಾರ. ಏನ್ರಿ ಇದೆಲ್ಲ? ಎಲ್ಲ ಜವಾಬ್ದಾರಿನೂ ಸೂರ್ಯನ್ ಕೊಡ್ತಾ ಇದ್ದೀರಾ, ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ನನ್ನ ಆಸ್ತಿ ನನ್ನಿಷ್ಟ, ನಾನ್ಯಾಕೆ ಯಾರ್ಯಾರನ್ನೋ ಕೇಳಬೇಕು? ಅಲ್ಲ ತಾತ, ನೀನು ಹೀಗೆ ದಿಢೀರಂತ ಯಾಕಿಷ್ಟು ದೊಡ್ಡ ನಿರ್ಧಾರ ತಗೊಳ್ತಾ ಇದೀಯಾ? ನೀನು ಆ ಥರ ನೋಡಿದ್ರೆ ನೀನು ಯಾವುದೋ ಒತ್ತಡದಲ್ಲಿ ಈ ಕೆಲಸ ಮಾಡ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ಲ ಮಾವ, ನೀವು ಸಂತೋಷವಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ಈ ಊರಿನ ಚೇರ್ಮನ್ ಬೇರೆ ನೀವು. ಅಲ್ಲ ಮಾವ, ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನಿಮ್ಗಿನ್ನೂ ಇರೋವಾಗ ಈ ಹಕ್ಕು ಬಾಧ್ಯತೆಗಳನ್ನ ಮೊಮ್ಮಗನಿಗೆ ಬಿಟ್ಕೊಡೋ ಅರ್ಜೆಂಟ್ ಆದ್ರೂ ಏನಿತ್ತು? ಯಾಕೆ ಬಿಟ್ಕೊಡ್ತಿದ್ದೀರಿ? ಇದು ನನ್ನ ಸ್ವಂತ ನಿರ್ಧಾರ. ಯಾರು ಇದರಲ್ಲಿ ಮೂಗು ತೂರಿಸೋ ಅವಶ್ಯಕತೆ ಇಲ್ಲ. ನಾನು ಏನೇ ಮಾಡಿದ್ರೂ ಯೋಚನೆ ಮಾಡಿರ್ತೀನಿ. ಗೋವಿಂದರಾಯರೇ, ನೀವು ಎಲ್ಲಾ ಪತ್ರಗಳನ್ನು ರೆಡಿ ಮಾಡಿ, ಎಲ್ಲಿ ಸಹಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಸಹಿ ಮಾಡ್ತೀನಿ. ತಾತ, ಒಂದು ನಿಮಿಷ, ನಾನು ಹೇಳೋ ಮಾತು ಕೇಳು. ಓ ಬ್ರದರ್, ಏನೋ ಅವ್ರ ಮನ್ಸಿಗೆ ಇದನ್ನೆಲ್ಲ ಮಾಡಬೇಕು ಅಂತ ಅನ್ನಿಸ್ದಾಗ ನಾವ್ಯಾಕೆ ವಿನಾಕಾರಣ ಅದನ್ನೆಲ್ಲ ತಡಿಬೇಕು?